ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ 6ನೇ ಘಟಿಕೋತ್ಸವ. ನಾಗಮಂಗಲ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ 6ನೇ ಘಟಿಕೋತ್ಸವ ಸಮಾರಂಭ ಆಗಸ್ಟ್ 13 ಬೆಳಗ್ಗೆ 10 ಗಂಟೆಗೆ ಬಿಜಿಎಸ್ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ವಿವಿಯ ಉಪಕುಲಪತಿ ಡಾ ಎಸ್ಎನ್ ಶ್ರೀಧರ್ ತಿಳಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರು ಹಾಗೂ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಹಾಗೂ ಒಡಿಶಾ ಹೈಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ವಿ ಗೋಪಾಲ್ ಗೌಡ ಮುಖ್ಯ ಅತಿಥಿಯಾಗಿ, ಬೆಂಗಳೂರಿನ ಸೆಂಟ್ರಲ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ ನಿರ್ದೇಶಕ ಡಾ ನಾಗಹನುಮಯ್ಯ ಗೌರವ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. 1841 ವಿದ್ಯಾರ್ಥಿಗಳಿಗೆ ಪದವಿ ಘಟಿಕೋತ್ಸವದಲ್ಲಿ 1841 ವಿದ್ಯಾರ್ಥಿಗಳಿಗೆ ಪದವಿ ಹಾಗೂ 31 ಸಂಶೋಧನಾರ್ಥಿಗಳಿಗೆ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲಾಗುತ್ತದೆ. ವಿವಿಯ ವಿಶೇಷತೆ: 2018ರಲ್ಲಿ ಆರಂಭಗೊಂಡ ಆದಿಚುಂಚನಗಿರಿ ವಿಶ್ವವಿದ್ಯಾಲಯವು ನ್ಯಾಕ್ A+ ಮಾನ್ಯತೆ ಪಡೆದಿದ್ದು 67.3 ಎಕರೆ ಹಸಿರು ಆವರಣದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. 7400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ. ವಿಶ್ವವಿದ್ಯಾಲಯವು ಶಿಕ್ಷಣದ ಜೊತೆಗೆ ಸಂಶೋಧನೆ, ಆರೋಗ್ಯ ಸೇವೆ, ಡಿಜಿಟಲ್ ತಂತ್ರಜ್ಞಾನ ಹಾಗೂ ಸಾಮಾಜಿಕ ಸೇವಾ ಕಾರ್ಯಗಳಿಗೂ ಆದ್ಯತೆ ನೀಡುತ್ತದೆ. ಮಠ ಹಾಗೂ ವಿಶ್ವವಿದ್ಯಾಲಯದ ವತಿಯಿಂದ ಅನ್ನದಾಸೋಹ, ಅಕ್ಷರ ದಾಸೋಹ, ಆರೋಗ್ಯ ದಾಸೋಹ, ಆಶ್ರಯ ದಾಸೋಹ, ಅರಣ್ಯ ದಾಸೋಹ ಸೇರಿದಂತೆ ವಿವಿಧ ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳು ನಡೆಯುತ್ತಿವೆ. ಘಟಿಕೋತ್ಸವಕ್ಕೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಲಾಗಿದೆ. ವರದಿ ರಾಜೇಶ್ ವಿಆರ್ ನ್ಯೂಸ್. ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ. ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. ಈ ಸ್ಕಾಲರ್ಶಿಪ್ ಇರೋದ್ರಿಂದ ಫುಲ್ ಟೈಮ್ ಅವ್ರು ನಮ್ಮ ಜೊತೆ ಇರೋದ್ರಿಂದ ಕಂಪ್ಲೀಟ್ ಆಗಿ ಸಂಶೋಧನೆಗೆ ಅವರು ಸಂಪೂರ್ಣ ತೊಡಗಿಸ್ಕೊಂಡಿರ್ತಾರೆ. ಇವರೆಲ್ಲ ಒಂಥರ ಮಿನಿ ಸೈಂಟಿಸ್ಟ್ಗಳಿದ್ದಾರೆ. ಅವ್ರ ಕಡೆಯಿಂದ ನಮಗೆ ಒಳ್ಳೊಳ್ಳೆ ರಿಸರ್ಚ್ದು ಆರ್ಟಿಕಲ್ಸ್ ಎಲ್ಲ ಬರ್ತಾ ಇದೆ, ರಿಸರ್ಚ್ ವರ್ಕ್ ಬರ್ತಾ ಇದೆ. ಹಾಗೆ ರಿಸರ್ಚ್ ಫಂಡ್ ಕೂಡ ನಾವು ಅಪ್ಲೈ ಮಾಡಿ ತಗೊಳ್ತಾ ಇದ್ದೀವಿ. ಹಾಗಾಗಿ ಈ ವರ್ಷ ನಮಗೆ ರಿಸರ್ಚ್ ಫಂಡಿಂಗ್ ಬಂದಿರೋದು ಆಲ್ಮೋಸ್ಟ್ ಒಂದು ವರ್ಷದಲ್ಲಿ ಒಂದು 7 ಕೋಟಿಯಷ್ಟು ರಿಸರ್ಚ್ ಫಂಡ್ ಕೂಡ ನಮ್ಗೆ ಬಂದಿದೆ ಈ ವರ್ಷ. ಅದರಲ್ಲಿ ಒಂದು 3 ಕೋಟಿ ನಮ್ಮಲ್ಲಿ ಇನ್ಕ್ಯುಬೇಷನ್ ಅಂತ ಹೇಳ್ತೀವಿ, ಸ್ಟಾರ್ಟ್ಅಪ್ ಅಂತ, ಅಂದರೆ ಹೊಸ ಉದ್ಯಮ ಸ್ಥಾಪನೆ, ಅದಕ್ಕೋಸ್ಕರನೇ ಆಲ್ಮೋಸ್ಟ್ ಒಂದು 1.86 crore ಬಂದಿದೆ ನಮಗೆ. ಇನ್ನು ಉಳಿದಿದ್ದೆಲ್ಲ ಬೇರೆ ಬೇರೆ ಫಂಡ್, ರಿಸರ್ಚ್ ಫಂಡ್ಗಳು, ಅದನ್ನು ತಗೊಂಡು ನಾವು ಅದನ್ನು ಕೂಡ ರಿಸರ್ಚ್ಗೆ ಹಾಕ್ತಾ ಇದ್ದೀವಿ. ನಮ್ಮ ಆಸ್ಪತ್ರೆಯನ್ನ ನೀವು ಆಗಲೇ ನೋಡಿರೋ ಪ್ರಕಾರ ಡಿಜಿಟಲೀಕರಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಪೇಪರ್ಲೆಸ್ ಆಡಳಿತವನ್ನು ಕೊಡಬೇಕು ಅನ್ನೋದಕ್ಕೆ ಈಗಾಗಲೇ ಸಾಕಷ್ಟು ಕ್ರಮಗಳನ್ನು ತಗೊಳ್ತಾ ಇದ್ದಾರೆ. ನಮ್ಮ ಆದಿಚುಂಚನಗಿರಿ ಮೆಡಿಕಲ್ ಕಾಲೇಜು, ಹಾಸ್ಪಿಟ್ಲು, ಹಾಗೆ ಕಾನ್ಸ್ಟಿಟ್ಯೂಂಟ್ ಕಾಲೇಜ್ಗಳು ಏನು ಒಂದು 10 ಕಾಲೇಜ್ಗಳು ಬರುತ್ತೆ, ಅದೆಲ್ಲವೂ ಸಹ ಡಿಜಿಟಲೀಕರಣಗೊಳಿಸಬೇಕು ಅನ್ನೋ ಗುರಿಯನ್ನ ಇಟ್ಕೊಂಡಿರೋ ಅಂಥವ್ರು ತುಂಬಾ ಒಂದು ದೊಡ್ಡ ವಿಷನ್ ಅನ್ನ ಇಟ್ಕೊಂಡು ಈ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದಾರೆ.